ಮತ್ತೆ ವಾಹನ ಸವಾರರಿಗೆ ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಕೇವಲ 10 ದಿನದಲ್ಲಿ ಮೂರನೇ ಬಾರಿ ತೈಲ ದರ ಏರಿಕೆಯಾಗಿದೆ. ಬೆಳ್ಳಂಬೆಳಗ್ಗೆ ದೇಶದ ಜನತೆಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಪೆಟ್ರೋಲ್ ದರ 87 ಪೈಸೆ, ಡೀಸೆಲ್ ದರ 91 ಪೈಸೆಗೆ ಏರಿಕೆ ಮಾಡಲಾಗಿದೆ. 10 ದಿನಗಳ ಅಂತರದಲ್ಲಿ ಮೂರನೇ ಬಾರಿ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಮಾಡಲಾಗಿದೆ. ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾಗುವ ಆತಂಕ ಈಗ ಜನರಲ್ಲಿ ಮನೆ ಮಾಡಿರುವಂತದ್ದು. ಮತ್ತೆ ವಾಹನ ಸವಾರರಿಗೆ ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ. 10 ದಿನದಲ್ಲಿ ಮೂರನೇ ಬಾರಿ ತೈಲ ದರ ಏರಿಕೆಯಾಗಿದೆ. ಬೆಳ್ಳಂಬೆಳಗ್ಗೆ ದೇಶದ ಜನತೆಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಪೆಟ್ರೋಲ್ ದರ 87 ಪೈಸಾ, ಡೀಸೆಲ್ ದರ 95 ಪೈಸಾಗೆ ಏರಿಕೆ ಮಾಡಲಾಗಿದೆ. 10 ದಿನಗಳ ಅಂತರದಲ್ಲಿ ಮೂರನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಮಾಡಿರುವಂತದ್ದು ಕೇಂದ್ರ ಸರ್ಕಾರ. ಇತ್ತ ಅಗತ್ಯ ವಸ್ತುಗಳ ಬೆಲೆಯ ಏರಿಕೆ ಕೂಡ ಆಗುವ ಆತಂಕ ಈಗ ಜನರ ಮನದಲ್ಲಿ ಮೂಡಿರುವಂತದ್ದು. ಮತ್ತೆ ವಾಹನ ಸವಾರರಿಗೆ ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಬೆಳ್ಳಂಬೆಳಗ್ಗೆ ಬೆಲೆ ಏರಿಕೆಯ ಶಾಕ್ ಅನ್ನ ನೀಡಿದೆ. ಪೆಟ್ರೋಲ್ ದರ ಏರಿಕೆಯನ್ನ ಮಾಡಿದ್ದು ಹಳೆಯ ದರ ಹಾಗೆ ಹೊಸ ದರವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಲೀಟರ್ಗೆ 107 ರೂಪಾಯಿ 4 ಪೈಸಾ ಇತ್ತು. ಈಗ ಹೊಸ ದರ 107 ರೂಪಾಯಿ 91 ಪೈಸಾಗೆ ಏರಿಕೆಯಾಗಿದೆ. ಪೆಟ್ರೋಲ್ ಲೀಟರ್ನ ಬೆಲೆ ಇದೀಗ. ಡೀಸೆಲ್ ದರವನ್ನ ಗಮನಿಸ್ತಾ ಹೋಗೋದಾದ್ರೆ ಹಳೆಯ ದರ 95 ರೂಪಾಯಿ 1 ಪೈಸಾ ಇತ್ತು. ಹೊಸ ದರ 95 ರೂಪಾಯಿ 92 ಪೈಸಾಗೆ ಏರಿಕೆಯಾಗಿದೆ. ಲೀಟರ್ನ ಪೆಟ್ರೋಲ್ ದರ ಹಾಗೆ ಡೀಸೆಲ್ನ ದರ ಏರಿಕೆಯನ್ನ ಮಾಡಿದೆ ಕೇಂದ್ರ ಸರ್ಕಾರ. ಕೇವಲ 10 ದಿನಗಳಲ್ಲಿ ಮೂರನೇ ಬಾರಿಗೆ ತೈಲ ದರ ಏರಿಕೆಯಾಗಿರುವಂತದ್ದು. ಇದೀಗ ಬೆಳ್ಳಂಬೆಳಗ್ಗೆ ದೇಶದ ಜನತೆಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಪೆಟ್ರೋಲ್ ದರ 87 ಪೈಸಾ ಹಾಗೆ ಡೀಸೆಲ್ ದರವನ್ನ 91 ಪೈಸಾಗೆ ಏರಿಕೆಯನ್ನ ಮಾಡಿದೆ. ಕೇವಲ 10 ದಿನಗಳ ಅಂತರದಲ್ಲಿ ಮೂರನೇ ಬಾರಿಗೆ ದರವನ್ನ ಹೆಚ್ಚಳ ಮಾಡಿದೆ ಕೇಂದ್ರ ಸರ್ಕಾರ. ಇತ್ತ ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಹೆಚ್ಚಳವಾಗುವ ಆತಂಕ ಇದೆ. ಮತ್ತೆ ವಾಹನ ಸವಾರರಿಗೆ ಈಗ ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಕೇವಲ 10 ದಿನದಲ್ಲಿ ಮೂರನೇ ಬಾರಿಗೆ ತೈಲ ದರ ಏರಿಕೆ ಮಾಡಲಾಗಿದೆ. ಪೆಟ್ರೋಲ್ ಡೀಸೆಲ್ ದರ ಭರ್ಜರಿ ಏರಿಕೆಯಾಗಿದೆ. ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಆಘಾತ ಈಗ ಎದುರಾಗಿದೆ. ಬಸ್ಗಳು, ಟ್ಯಾಕ್ಸಿ, ಸರಕು ಸಾಗಾಣೆ ವೆಚ್ಚ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಅಗತ್ಯ ವಸ್ತುಗಳ ಬೆಲೆಗಳು ಕೂಡ ಗಗನಕ್ಕೇರುವುದು ಗ್ಯಾರಂಟಿ. ದಿನೇ ದಿನ ಹೆಚ್ಚಳವಾಗ್ತಾ ಇದೆ ಕಚ್ಚಾ ತೈಲದ ಬೆಲೆ. ಮುಂದೆ ಪೆಟ್ರೋಲ್ ಡೀಸೆಲ್ ದರ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ. ದೇಶದ ಜನರಿಗೆ ಕೇಂದ್ರ ಸರ್ಕಾರ ಬೆಳ್ಳಂಬೆಳಗ್ಗೆ ಶಾಕ್ ಅನ್ನ ನೀಡಿರುವಂತದ್ದು. ಪೆಟ್ರೋಲ್ ಡೀಸೆಲ್ ದರ ಭರ್ಜರಿ ಏರಿಕೆಯನ್ನ ಮಾಡಲಾಗಿದೆ. ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಆಘಾತ ಈಗ ಎದುರಾಗಿರುವಂತದ್ದು. ಬಸ್ಗಳು, ಟ್ಯಾಕ್ಸಿ ಹಾಗೆ ಸರಕು ಸಾಗಾಣೆ ವೆಚ್ಚಗಳ ಹೆಚ್ಚಳ ಕೂಡ ಫಿಕ್ಸ್ ಆಗುತ್ತೆ. ಅಗತ್ಯ ವಸ್ತುಗಳ ಬೆಲೆಗಳು ಕೂಡ ಗಗನಕ್ಕೇರುವುದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ ಕಚ್ಚಾ ತೈಲದ ಬೆಲೆಗಳು. ಮುಂದೆ ಪೆಟ್ರೋಲ್ ಹಾಗೆ ಡೀಸೆಲ್ ದರ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ದೇಶದಲ್ಲಿ. ಕೇಂದ್ರ ಸರ್ಕಾರ ಕೇವಲ 10 ದಿನದಲ್ಲಿ ಮೂರನೇ ಬಾರಿ ತೈಲ ಏರಿಕೆಯನ್ನ ಮಾಡಿರುವಂತದ್ದು. ಬೆಳ್ಳಂಬೆಳಗ್ಗೆ ದೇಶದ ಜನತೆಗೆ ಮತ್ತೊಂದು ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಮತ್ತೆ ವಾಹನ ಸವಾರರಿಗೆ ಶಾಕ್ ಕೊಟ್ಟಿರುವಂತಹ ಕೇಂದ್ರ ಸರ್ಕಾರ. ಪೆಟ್ರೋಲ್ನ ಹಳೆಯ ದರ 107 ರೂಪಾಯಿ 4 ಪೈಸಾ ಇತ್ತು. ಈಗ 107 ರೂಪಾಯಿ 91 ಪೈಸಾಗೆ ಏರಿಕೆಯನ್ನ ಮಾಡಲಾಗಿದೆ. ಬೆಳ್ಳಂಬೆಳಗ್ಗೆ ದೇಶದ ಜನರಿಗೆ ಮತ್ತೊಂದು ಶಾಕ್ ಅನ್ನ ಕೊಟ್ಟಿರುವಂತದ್ದು. ಹಾಗೆ ಡೀಸೆಲ್ನ ದರವನ್ನ ಗಮನಿಸ್ತಾ ಹೋಗೋದಾದ್ರೆ ಹಳೆಯ ದರ 95 ಪೈಸಾ ಇತ್ತು.